ಬಿಗ್ ಬಾಸ್ ಕನ್ನಡ ಮನೆಗೆ ಹೊಸದಾಗಿ 3 ಸದಸ್ಯರ ಆಗಮನ ಆಗಿದೆ. ಮಂಜು ಭಾಷಿಣಿ, ಅಶ್ವಿನಿ, ಸತೀಶ್ ಅವರು ಈ ವಾರ ಹೊರಹೋಗಿದ್ದು, ಅವರ ಜಾಗಕ್ಕೆ 3ರನ್ನು ವೈಲ್ಡ್ ಕಾರ್ಡ್ ಮೂಲಕ ಕರೆದುಕೊಂಡು ಬರಲಾಗಿದೆ. ನಟಿ ರಿಷಾ ಗೌಡ, ವಿಲನ್ ಪಾತ್ರಗಳಲ್ಲಿ ಮಿಂಚುತ್ತಿರುವ ಮ್ಯೂಟೆಂಟ್ ರಘು ಮತ್ತು ಸೂರಜ್ ಸಿಂಗ್ ಅವರುಗಳು ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ. ಈ 3ರಲ್ಲಿ ಮ್ಯೂಟೆಂಟ್ ರಘು ಮತ್ತು ರಿಷಾ ಗೌಡ ನಟ-ನಟಿಯರಾಗಿದ್ದಾರೆ. ಆದರೆ ಸೂರಜ್ ಸಿಂಗ್ ಸಿನಿಮಾ ರಂಗಕ್ಕೆ ಸಂಬಂಧಿಸಿದವರಲ್ಲ. ಹಾಗಿದ್ರೆ ಅವರ ಹಿನ್ನೆಲೆ ಏನು? ಎಲ್ಲಿಂದ ಬಂದವರು? ಸೂರಜ್ ಸಿಂಗ್ ಅಸಲಿಗೆ ಮೈಸೂರಿನವರಂತೆ. ಆದರೆ ಹಲವು ವರ್ಷ ಕೆನಡಾನಲ್ಲಿದ್ರು. ಆದರೆ ಇಲ್ಲಿ ಅಮ್ಮ ಒಬ್ಬರೇ ಇದ್ದ ಕಾರಣ ಹಾಗೂ ಕೆನಡಾನಲ್ಲಿ ಒಬ್ಬರಿಗೇ ಇರಲು ಇಷ್ಟವಾಗದೆ ಮೈಸೂರಿಗೆ ಮರಳಿದ್ದಾರೆ. ಅಂದಹಾಗೆ ಸೂರಜ್ ಸಿಂಗ್ ಫ್ಯಾಷನ್ ಪ್ರಿಯ. ಚೆನ್ನಾಗಿ ರೆಡಿಯಾಗಿ ಪಾರ್ಟಿಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗುವುದು ಅವರ ಅಭ್ಯಾಸವಂತೆ. ತಮ್ಮ ಫ್ಯಾಷನ್ ಜ್ಞಾನವನ್ನು ಎಲ್ಲರಿಗೂ ಹಂಚಿಕೊಳ್ಳಬೇಕು ಎಂದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಹಂಚಿಕೊಳ್ಳಲು ಆರಂಭಿಸಿದ್ರು. ಅದು ಹಿಟ್ಟಾಗಿ ಅವರಿಗೆ ಒಳ್ಳೆಯ ಫಾಲೋವರ್ಗಳು ಸಿಕ್ಕಿದ್ದಾರೆ. ಸೂರಜ್ ಸಿಂಗ್ ಅವರು ಫ್ಯಾಷನ್ ಮಾತ್ರವಲ್ಲದೆ ಅಡುಗೆ ಫ್ಯಾಷನ್ ಅನ್ನು ಸಹ ಹೊಂದಿದ್ದಾರೆ. ಸೂರಜ್ ಚೆನ್ನಾಗಿ ಅಡುಗೆ ಸಹ ಮಾಡುತ್ತಾರಂತೆ. ಬಿಗ್ ಬಾಸ್ ಶೋಗೆ ಬರುವ ಮುಂಚೆ ಅವರು ಶೆಫ್ ಆಗಿಯೂ ಕೆಲಸ ಮಾಡಿದ್ದಾರೆ. ಅವರೇ ಹೇಳಿರುವಂತೆ ಸೂರಜ್ ಕನ್ನಡಿಯ ರೀತಿಯಂತೆ. ನನ್ನೊಟ್ಟಿಗೆ ಯಾರು ಚೆನ್ನಾಗಿ ಇರುತ್ತಾರೆಯೋ ಅವರೊಟ್ಟಿಗೆ ನಾನು ಚೆನ್ನಾಗಿ ಇರುತ್ತೇನೆ. ಆದರೆ ನನ್ನೊಟ್ಟಿಗೆ ಯಾರು ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೋ ಅವರ ಜೊತೆ ನಾನು ಇನ್ನೂ ಕೆಟ್ಟದಾಗಿ ನಡೆದುಕೊಳ್ಳುತ್ತೇನೆ. ನನ್ನನ್ನು ಎದುರು ಹಾಕಿಕೊಂಡವರು ಬಹಳ ಕಷ್ಟಪಡಬೇಕಾಗುತ್ತದೆ ಎಂದಿದ್ದಾರೆ ಸೂರಜ್.